ಅಬ್ಬಾ ಎಷ್ಟು ಊರ್ ಅಡ್ಡಾಡಿದ್ರಿ ಏನು ಯಪ್ಪ ಎಲ್ಲಾ ದಿಕ್ ದೇಶ ಸುತ್ತಿ ನಮ್ಮ ಮನಿಗೆ ಬಂದ್ರ ನಮ್ಮ ಊರಿಗೆ ಬಂದ್ರ ಅಬ್ಬಾ ಅದ್ರಂತ ಸುಖ ಯಾವುದು ಅಲ್ಲ. ನಮ್ಮ ಊರ ನಮಗ್ ಚಂದ, ನಮ್ಮ ಮನಿನೇ ನಮಗ್ ಚಂದ. ನೆಮ್ಮದಿ ಅನಿಸ್ತತ್ ನೋಡಿ ಇಲ್ಲಿ ಬಂದ್ಬಿಟ್ರೆ. ಇವ ನನ್ನ ಅಡಿಗೆ ಮನಿ, ಐ ಮಿಸ್ ಯು ಸೋ ಮಚ್. ಬಂದೆ ಅತ್ತೆಮ್ಮ, ಬಂದೆ 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 ಬಂದೆ. ಕಬರ್ಗೇಡಿ ಊರ್ಗ ಬಂದ್ರೆ ಕಿವಿನ ಕೇಳವಲ್ತ ಏನ ನಿಂದ? ಅತ್ತೆಮ್ಮ ನಾ ನೂರು ಸುತ್ತಿ ಬಂದೆ ಅತ್ತೆಮ್ಮ, ನೂರರಲ್ಲೂ ನಮ್ಮ ಊರೇ ಊರಮ್ಮ. ಹೇ ಅತ್ತೆಮ್ಮ, ಹೇ ಹೇ ಅತ್ತೆಮ್ಮ, ನಮ್ಮ ಊರೇ ಊರಮ್ಮ. ಹೇ ಅತ್ತೆಮ್ಮ, ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಊರು, ಮದುವೆಯಾಗಿ ಬಂದಿದ್ದೀ ಊರು, ನೂರರಲ್ಲೂ ನಮ್ಮ ಮನೆಯೋ. ಏ ಏನ್ ಅಸಹ್ಯಗೆ ಆಡ್ತೀಯ, ಯಾಕೆ ತಲೆ ಇಡಿಸ್ತೀಯ? ಅದು ಬಿಡು. ಹೌದು, ಕಂಜಿಟ್ಲಿಗೆ ಒಟ್ಟು ಕೆಂಪನ್ ಹಂಚ್ ತಗೊಂಬ ಅಂದಿದ್ದೆ, ತಂದೆನೇ ಇಲ್ಲ. ಆಕೆ ಹಂಚ್ತಿ ಅದು ಕಣ್ಣಿಗೆ ಹಚ್ಚಿದ್ರೆ ಕಣ್ಣಾರ ಆರಾಮಕತಿ. ಒಟ್ಟು ಹೋಗು ಹೋಗು, ಹಿಂದಿನ ಮನೆಯ ಪಾರಕದವಲ್ಲ ಆಕೆ ಮನೆ ಕಡೆ ಆಗಿರ್ತೈತಿ ನೋಡು, ಒಟ್ಟು ಇಸ್ಕೊಂಬ. ಒಟ್ಟು ತಂದು ಹಚ್ಚು, ಅತ್ತಿಗೆ ಅಂದ್ರೆ ಒಂದು ಇಟ್ಟು ಇದು ಮಾಡು. ಒಟ್ಟು ಏನ ಒಂಥರಾನ ಮಾಡಬೇಡ. ಏನತ್ತಿಯವ್ರು, ಏನು ಮಾಡಿದೆ ನಾನು, ಏನು ಹೇಳಿದೆ, ನನ್ನನ್ನು ಕಂಡರೆ ಆಗೋದಿಲ್ವೇ ನಿಮಗೆ, ಯಾಕಿಂಗೆ ಬೈತೀರಿ? ಯೋ ದೇವ್ರೆ, ಇಷ್ಟು ಅಡ್ಡಾಡಿ ಬಂದ್ರು ಇದ್ರ ಹಾಡು ಹೇಳಿ ಚಟ ಬಿಟ್ಟಿಲ್ಲ. ಆ ಕುಣ್ಕಾಲ್ಗಿತ್ತಿ ಕುಣಿಯಾಕ ಅವ್ರ ತವ್ರ ಮನೆಗೆ ಹೋಗ್ಯಾಳ. ನೀನು ಹಾಡ್ಕೊತೇಲಿ ಜೀವ ತಿನ್ನಕತ್ತಿ. ಇಷ್ಟು ದಿನ ಆತು ಊರ್ ಬಿಟ್ಟು ಮನಿ ಬಿಟ್ಟು ನಾವು ಊರ್ ಮ್ಯಾಗ ಹೋಗಿದ್ವಿ. ಮನಿ ಧೂಳು ದುಮ್ಮಿಕೈತಿ, ಮನಿ ಎಲ್ಲ ಸ್ವಚ್ಛಗೆ ಧೂಳ ಹೊಡಿಬೇಕು, ಸ್ವಚ್ಛ ಮಾಡ್ಬೇಕು, ಕಸ ಹೊಡಿಬೇಕು, ಕಲ್ಲು ಒರೆಸ್ಬೇಕು, ದೇವ್ರ ದೀಪ ಹಚ್ಚಿ ಪೂಜೆ ಮಾಡು. ಆ ಭಾಡ್ಯಾಗಳು ನನ್ನ ಮಕ್ಕಳು ಅದಾವಲ್ಲ, ಒಂದು ಪೂಜೆ ಮಾಡಿಲ್ಲ ದೇವ್ರಿಗೆ. ಹೌದ್ರಿ ಅತ್ತಿಯರ, ಅದೇನ ಅಂತಾರಲ್ಲ, ಮನಿ ಬಿಟ್ಟು ತಿರುಗಾಡಕ್ ಹೋದ್ರ ಮನಿ ಹದಿಗೆಟ್ಟು ಹೈದರಾಬಾದ್ ಆಗಿತ್ತಂತ. ಚಾಲು ಆತ ಈ ಜಲಮದಾಗ ನೀವು ಬದ್ಲಿ ಆಗೋದಲ್ಲ. ಈಗ ಏನ್ ಮಾಡ್ಬೇಕಂತ ಮಾಡಿರಿ ಇಬ್ರು? ಕರಿ ಇರಿ, ಹೋಗು ಹಂಚಿಸ್ಕೊಂಬ ಮೊದಲು. ನನ್ನ ಕಣ್ಣು ಜಗ್ಗನೂ ಆಗೈತಿ. ಅಲ್ರಿ ಅತ್ತಿಯರ, ಮನ್ಯಾಗ ಇಷ್ಟು ಕೆಲಸ ಐತಿ. ಅತ್ತಿಯರ ಹಿಂಗ್ ಮಾಡ್ರಿ, ನಾ ಹೋಗಿ ಬರೋ ಬದ್ಲಿ ನೀವು ಅಡ್ಡಾಡ್ಕೊಂತ ಪರಕರ ಮನಿ ಮಠ ಹೋರಿ. ಆ ಕೆಂಪನ್ ಹಂಚಿಸ್ಕೊಂಡ ತೇದ ಅಲ್ಲೇ ಕಣ್ಣಿಗೆ ಹಚ್ಕೊಂಡ ಬಂದ್ಬಿಡ್ರಿ ಹೋರಿ. ನಾ ಮತ್ತೀಗ ಮನ್ಯಾನ ಕೆಲಸ ಬಿಟ್ಟು ಹೋದ್ರ ಅತ್ತಿಯರ ಹೋಗಿ ಬರಕ್ ಟೈಮ್ ಆಕತಿ, ಬಂದಿನ ಬ್ಯಾಸರಕತಿ, ಆಮೇಲೆ ನನ್ನ ಕೆಲಸ ಹಂಗ ನಿಂದಿರ್ತತಿ. ಅದಕ್ಕೆ ಅತ್ತಿಯರ, ಅದಕ್ಕೆ ಹೇಳುದು ಕೇಳ್ರೋಟ. ಸಸಿ ಹೇಳಿದರೆ ಅತ್ತೆ ಕೇಳಬೇಕು, ಸಸಿ ಮಾತಿಗೆ ಜೈ ಜೈ ಅನ್ನಬೇಕು. ಸಸಿಯೇ ಮನ್ಯಾಗ ಕೆಲಸ ಮಾಡೋದು, ಅತ್ತಿ ಕುತ್ಕೊಂಡು ಕೂತಿನದು, ಆರ್ಡರ್ ಮಾಡೋದು, ಅತ್ತಿ ಮಾವನ್ ಚಾಕ್ರಿ ಮಾಡೋದು ಸಸಿಯೇ ಅಲ್ಲವೇ? ಆಡ್ಬೇಡ ಈ ಹಾಡು ಕೇಳೋದಕ್ಕಿಂತ ಸುಮ್ಮನೆ ಕಣ್ಣು ಕಾಣ್ದಂಗ ಅಪ್ಪಾರವ್ನ ಮನಿ ಕಡೆ ಹೊಕ್ಕ ನಾನು ಏನು ಒಂದು ಈಟ್ ಚಾ ಮಾಡಿಕೊಡು, ಕುಡ್ದು ಹೋಗಿಬಿಡ್ತಾನ ತಗ. ಯಾಕ ಅದೇನ ಅಂತಾರಲ್ರಿ ಅತ್ತಿಯರ, ಮನಿಗ್ ಮ್ಯಾರಿ ಊರಿಗೆ ಕರ್ರಿ ಅಂತೇಳಿ. ಅಲ್ರಿ ಅತ್ತಿಯರ, ನಿಮ್ದೊಂದ ತಗ 20 ಸಲ ಪರಕ್ಕರ್ ಬರ್ಲಿ ಗಿರ್ಜಕ್ಕರ್ ಬರ್ಲಿ ಚಾ ಮಾಡ್ರಿ ಕೊಡ್ರಿ, ಚಾ ಮಾಡ್ರಿ ಕೊಡ್ರಿ, ಚಾ ಮಾಡ್ರಿ ಕೊಡ್ರಿ ಅಂತೇಳಿ 20 ಸಲ ಚಾ ಮಾಡಿಸ್ಕೊಡ್ತೀರಿ. ಅವ್ರ ಮನಿಗೆ ಹೋರಿ, ಒಮ್ಮೆರ ಅವರು ಚಾ ಚುಮ್ಮಾರಿ ಮಾಡ್ಲಿ. ನಮ್ಮನೇನ್ ಸಕ್ರಿ ಚಪ್ಪಲಿನ ಆಗಿ ಮಾಡ್ತೀರಪ್ಪ ನೀವತ್ತಾಗ. ಅತ್ತಿಯರ, ಇವತ್ತೆಷ್ಟು ಕೆಲಸ ಇತ್ತು ಗೊತ್ತನ್ರಿ. ನೋಡ್ರಿ, ಇಲ್ಲಿ ಪಡ್ಸಾಲ ಏನಾದ್ರು ಆಕಾರದ ಎಪ್ಪೈತಿ, ಅಷ್ಟು ದೊಳ ಹೊಡ್ಕೋಬೇಕಿದನ್ನ. ಒಂದು 4 ದಿನ ಊರು ಅಡ್ಡಾಡೋದಿರ್ಲಿ. ಯವ್ವ ಈ ಕೆಲಸ ಮಾಡೋಷ್ಟೊತ್ತಿಗೆ ಸಾಕು ಹೋಗತಿ. ಅದ್ರಾಗ ನಿಮ್ಮ ಮಕ್ಳು ಕುತ್ಕೊಂಡು ಕುಡಿದ್ರಲ್ಲ ಅವತ್ತು, ಆ ಬಾಟ್ಲಿ ಎಲ್ಲ ಹಿಂದೆ ಹಿತ್ತಲಾಗ ಇಲ್ಲೇ ಹೋಗದಾರ. ಅವನ್ನೆಲ್ಲ ದೂರ ತೊಗೊಂಡೋಗಿ ಚೆಲ್ಬೇಕಲ್ಲ. ಮತ್ತೆ ಅವ್ರು ಬಂದಿದ್ದು ವಿಚಾರಿಸ್ಬೇಕು ನೋಡ್ರಿ ಅತ್ತಿಯರ. ನೀವು ಕುಡ್ದಿಂಗ್ ಮರೆ ತೆಗ್ದಾರ ಅವ್ರು, ನೀವು ಸುಮ್ಮನೆ ಇರಂಗಿಲ್ಲ. ಮತ್ತೆ ವಿಚಾರಿಸ್ತೇನೆ. ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಬೇಕ್ರಿ ಅತ್ತಿಯರ. ಅಡಿಗೆ ಮನೆ ಅನ್ನ ನೋಡ ಆಕಾರಿಲ್ಲ, ಹಂಗಾಗೈತತ್ತಾಗ. ನಿಮ್ಮವ್ವ ಇಬ್ರು ಅವುಗಳು ಬಂದಿದ್ರಲ್ಲ, ಈ ಆಕಾರ ಮಾಡ್ಯಾರ ಅಡಿಗೆ ಮನೆ ಅನ್ನೋದನ್ನತ್ತಾಗ. ಸ್ವಚ್ಛಿಟ್ಕೊಂಡಾರ ಏಟ್ರ ಮನ್ಯಾಗ ಯಾರ ಹೆಣ್ಮಕ್ಳು ಇದ್ರ ಅನ್ನಂಗಿತ್ತನ? ಹೌದು, ಇಷ್ಟೆಲ್ಲ ಬಂದು ನೀವು ಮಾಡೋದ? ಅವರ ಒಂಚೂರು ಧೂಳ ಗಿಳ ಹೊಡೆದು ಕಸ ಹೊಡ್ಕೊಂಡು ಒರೆಸ್ಕೊಂಡು ಸ್ವಚ್ಛ ಮಾಡ್ಕೊಂಡಿದ್ರ ಆಕತಿ. ಮಾಡ್ಕೊಳ್ಳಿರ ಏನಿಲ್ಲ, ನೆಟ್ಟಗೆ ಹೋದ್ರು ಸೀದಾ ಮನೆ ಅನ್ನೋದು ನೋಡಲ್ಲ ಆಕಾರ ದೆಪ್ಪಿಸಿ ಇದ್ದಿದ್ ಸಂತಿ ಎಲ್ಲ ಖಾಲಿ ಮಾಡಿ. ಅದೇನೋ ಅಂತಾರಲ್ಲ, ಅತ್ತಿ ಮ್ಯಾಗ ಇನ್ಸಿಟ್ ಕೊತ್ತಿ ಮ್ಯಾಗ ಅಂತೇಳಿ ಬಾರಿ ಬಿಡ್ರಿ ಅತ್ತಿಯರ ನೀವು. ಅಲ್ರಿ ಅತ್ತಿಯರ, ನಮ್ಮಪ್ಪ ನಮ್ಮವ್ ಏನ್ ಮಾಡ್ಯಾರ, ನಮ್ಮವ್ ಏನ್ ಮಾಡ್ಯಾಳ? ನಮ್ಮವ್ವ ಒಬ್ಬಾಕಿ ಕೂತಿಂದಾಳನ? ನಿಮ್ಮ ಮಕ್ಕಳ 3 ಮಂದಿ, ನಮ್ಮವ್ವ ಒಬ್ಬಾಕಿ. ಹೌದು, ನಮ್ಮವನು ಒಬ್ಬೇಕೆ, ನಿಮ್ಮ ಮಕ್ಕಳ 3 ಮಂದಿ. ಕೂಳೇನ ಕೆಬ್ಬಕ್ಕೆ ತಿಂತಾಳನ? ಯವ್ವ, ನಾ ಏನ್ ಮಾಡ್ಲವ, ನನಗಂತೂ ಸಾಕಾಗೈತೆ ನೋಡತ್ತಾಗ. ಆತ ಹೋಗಿ ಸ್ವಚ್ಛ ಮಾಡ್ಕೋ ಹೋಗ್ರಿ. ಏನು ಮಾಡಲಿ ನಾನು, ಏನು ಮಾಡಲಿ, ಅತ್ತೆಗೆ ಏನು ಹೇಳಲಿ, ಮಾವನಿಗೇನು ಹೇಳಲಿ, ಮನೆ ಕೆಲಸ ಹೇಗೆ ಮಾಡಲಿ? ಧೂಳ ತುಂಬಿದೆ, ಜೇಡ ಕಟ್ಟಿದೆ, ಕಸ ಹೊಡಿಯದಿದೆ, ಬಾಂಡೆ ತಿಕ್ಕದಿದೆ, ನೆಲ ಒರೆಸದಿದೆ. ನಾನಿನ್ನು ನಿನ್ನ ಚಪ್ಪಲ್ಲೇ ಹೊಡಿದಂಗೈತೆ. ಅತ್ತಿಯರ ಹೆಂಗ್ ಬೈತೀರಪ್ಪ? ಈಗ ಆತ ಬಾಯಿ ಮುಚ್ಕೊಂಡಿದ್ರು ಚಲೋ ಆತೀಗ. ಬಡ ಎಲ್ಲ ಕೆಲಸ ಮಾಡ್ಕೋರಿ. ಇವತ್ತು ಇಡೀ ದಿನ ಇವ ಅಕ್ಕವನ್ ನೋಡು. ನಾಷ್ಟ ಅದನ್ನ ಹೇಳತ್ತಿರೋದು, ನಾಷ್ಟಕ್ಕೆ ಮಾಡಕ್ಕೆ ಏನಿಲ್ರಿ ಅತ್ತಿಯರ. ಆಮೇಲೆ ಇವತ್ತು ಇಡೀ ದಿನ ಕೆಲಸನೇ ಆಕತಿ, ಅದಕ್ಕೆ ಒಂಚೂರು ಹಿಂಗೆ ಮಾಡ್ರಿ. ಕರೀರಿ, ನಿಮ್ಮ ದೊಡ್ಡ ಮಗನ ಕರೀರ್ಬೇಕಾರೆ, ನನಗೆ ಅದಕ್ಕೇನು ತೊಂದರೆ ಇಲ್ಲ. ಏ ಅಪ್ಪ ಬಾರಪ್ಪ, ಇಲ್ಲಿ ಸಾಕಾಗೈತ ತಗ. ಏನ್ರ ಮಾಡ್ಕೋರಿ, ನಾ ಕುಂದಿರ್ತೇನೆ. ಏನ್ವಾ
ಅವ ಇಲ್ಲ ಮನ್ಯಾಗ. ಇಲ್ಲನ್ರಿ ಮಾವರ. ಆಯ್ತು ಬಿಡ್ರಿ, ನೀವೇ ತೊಗೊಂಬರ್ರಿ ಹೋಲಿ ಮಾವರ. ಜಗ್ಗ ಕೆಲಸ ಐತ್ರಿ ಹೊರಗೆ. ಅಂಗಳ ನೋಡು ಆಕಾರಿಲ್ಲ, ಹಾಳಿ ದರ್ಗ ಏನು ಸಿಪ್ಪಿ ಎತ್ತಬೇಕತ್ತಿ, ಎಲಿ ಕಸ ಎಲ್ಲ ಅಡ್ಮಳಿ ಬೇರೆ ಹೊಡೆದತ್ತಲ್ರಿ. ಏನು ಮನೆ ಒಳಗೆ ಹೆಣ್ಮಕ್ಳು ಇಲ್ಲ ಅಂದ್ರೆ ನೋಡು ಆಕಾರ ಇಲ್ಲಿದೆ. ಪಾಪ ನಮ್ಮ ಹೋಗು ನಿಗಂಗಿಲ್ಲ, ಇವ್ರ ಹೋಗು ನಿಗಂಗಿಲ್ಲ. ಈಗ ನಾವು ಮಾಡ್ಕೋಬೇಕಲ್ಲ ಎಲ್ಲ. ಅದಕ್ಕೆ ಮಳ್ಳಾರ ಇಬ್ರು. ಮಳ್ಳಾರ ಅಂದ್ರೆ ಮಳ್ಳಾರ. ನಾನು ನೀವು ಊರಿಗೆ ಹೋಗಿರ್ತಿದ್ರಲ್ಲ, ಅವಾಗ ನಾನು ಏನಾರು ಮಾಡೋದು ಬಿಟ್ರೆ ಅತ್ತಿಯರ ಇದನ್ನ ಮಾಡಬಾರ್ದನ್ರಿ ನೋಡ್ರಿ ಆಕಾರ ಅಂತಿದ್ದಿ ನನ್ನ ಕೈಲಿ ನಿಂತಿತ್ತನ. ತಪ್ಪಾತ್ರಿ ಅತ್ತಿಯರ. ಅದಕ್ಕೆ ಮಾವರ ನಾಷ್ಟಕ್ಕೆ ಮಾಡಕ್ ಆಗಂಗಿಲ್ಲ, ಈಗ ಕೆಲಸ ಭಾಳ ಅದಾವು. ಆತ ಬಾ, ಏನಾರ ಇಡ್ಲಿ ತರ್ಲಿ ಒಂದ್ ಪ್ಲೇಟ್. ಅಯ್ಯ ದೇವ್ರೆ, ಇದೇನ್ರಿ ಮಾವರ ಅದೇನ ಅಂತಾರಲ್ಲ, ಅಲ್ಲ ಆಕಿಗೂ ಅಕ್ಕ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಅಂತೇಳಿ. ಅಲ್ರಿ ಮಾವರ, ನಾ ಏನ್ ಪಾಪ ಮಾಡೀನಿ? ಅಕ್ಕಿಗಟ್ಟ ಒಂದ್ ಪ್ಲೇಟ್ ಇಡ್ಲಿ ತಂದು ಕೊಟ್ರ ಅಕ್ಕಗ. ನೋಡ್ರಿ ಮಾವರ, ಏನೇನ್ ಬೇಕು ಗೊತ್ತಾ? ಅತ್ತಿಯರು ತಿಂದಿಲ್ಲ, ನಿಮಗೂ ಬೇಕು, ಇವರು ಬರ್ತಾರ. ಒಟ್ಟ 1 2 2 3 4 5 6 ಪ್ಲೇಟ್ ಇಡ್ಲಿ ಮಾವರ. 6 ಪ್ಲೇಟ್ ಇಡ್ಲಿ. ಆಮೇಲೆ ಇಡ್ಲಿ 2 ಇಡ್ಲಿ ತಿಂದ್ರೆ ಎಲ್ಲಿಂದ ಹೊಡೆ ತುಂಬಬೇಕು? ಮನ್ಯಾಗ ಇಷ್ಟು ಕೆಲಸ ಅದಾವ್ರಿ ಮಾವರ. ಅದಕ್ಕೆ 2 ಪ್ಲೇಟ್ ಇಡ್ಲಿ, ಒಂದು ಅದು 6 ಪ್ಲೇಟ್ ಇಡ್ಲಿ, ಒಂದು 4-5 ಪ್ಲೇಟರ ದೋಸೆ. ಮತ್ತೆ ಏನು 6 ಪ್ಲೇಟ್ ಇಡ್ಲಿ 4-5 ಪ್ಲೇಟ್ ದೋಸೆ? ಏನು 10 ಮಂದಿ ಊಟಕ್ಕೆ ಹಾಕಕತ್ತೀಯೇನು? ನಾಷ್ಟ ಕೊಡಾಕತ್ತೀಯೇನು? ಅಯ್ಯೇ ತೀರೆ, ಎಲ್ಲ ನನಗೆ ಬೇಕು. ನಾವು ಇಷ್ಟು ಮಂದಿ ಇದೀವಪ್ಪ, ನಮ್ಗೆ 1-2 ಇಡ್ಲಿ ತಿಂದು ಕೆಲಸ ಮಾಡೋದಾಗಲ್ರಿ ತೀರ. ಒಂದೊಂದು ಪ್ಲೇಟ್ ದೋಸೆ ಬೇಕು. ಹೌದೌದು. ಆಮೇಲೆ ಎಲ್ಲ ಕೆಲಸ ಮಾಡಿ ಸಾಕಾಗಿರ್ತೈತ್ರಿ ಮಾವರ. ಮಧ್ಯಾಹ್ನ ಅಡುಗೆ ಹೆಂಗೆ ಮಾಡೋದು? ಹೌದಿಲ್ರಿ? ಅದಕ್ಕೆ ಮಧ್ಯಾಹ್ನಕ್ಕೆ ಹಿಂಗೆ ಮಾಡಿಬಿಡ್ರಿ. ಇದು ಶರ್ವೇಶ್ವರ ಖಾನಾವಳಿಗೆ ಹೋಗ್ರಿ, ಹುಬ್ಬಳ್ಳಿಯಾಗ ಶರ್ವೇಶ್ವರ ಖಾನಾವಳಿಗೆ ಹೋಗಿ 1 2 3 ಊಟ ತಗೋರಿ. ಅನ್ಲಿಮಿಟೆಡ್ ರೈಸ್ ಕೊಡ್ತಾರ ಅವರು, ಹಂಗಾಗಿ ಹೊಡೆ ತುಂಬತೈತಿ. 3 ಊಟ ತಗೋರಿ, ರಗಡಾಕೈತಿ. ಅಂದ್ರೆ ಮನಿ ಮಂತ್ಯಾನ್ ತೊಳೆದು ಹೋಗ್ಬೇಕಲ್ಲ. ಇಷ್ಟು ದಿನ ತಿಂದಿದ್ದಲ್ದ ಮತ್ತೆ ಹೊರಗೆ ಈಗ ಮತ್ತೆ ತಿನ್ಬೇಕಂತ ನಾಟಕ ಮಾಡಕತ್ತೀರನ? ಬೇಕಾದಷ್ಟು ಕೆಲಸ ಅವು. ಇಲ್ಲ ನಿಮ್ಗೆ ಆಗೋದಿಲ್ಲ ಅಂದ್ರೆ ಸಾಕೋರಿ, ಹೋರಿ ಎಲ್ಲ ಕೆಲಸ ಮಾಡ್ಕೋರಿ. ಒಟ್ಟು 2 ಗ್ಲಾಸ್ ರವಾ ಹಾಕಿ ನಾನು ಉಪ್ಪಿಟ್ಟು ಮಾಡ್ತೇನೆ. ಏನು ಹೊರಗೆ ತರ್ಸೋದಂದ್ರೆ ಐತನೇ ಇಲ್ಲ? ಏನಾರ ಇಮಿತಿ ಅಯ್ಯೇ ಅತ್ತಿಯರ, ನೀವು ಅಡಿಗೆ ಮಾಡುದ ಬ್ಯಾಡ್ರಿಪ್ಪ. ಮಂದಿ ಬಾಯಿ ಮುಚ್ಚಕ್ಕಾಗಲ್ಲ, ಮನೆಯಾಗಿರೋ ನಿಮ್ಮ ಬಾಯಿ ಆದ್ರೂ ಮುಚ್ಚಬಹುದು. ಮಂದಿ ಬಾಯಿ ಮುಚ್ಚಕ್ಕಾಕತ್ತೇನು? ಎದಕ್ ಬೇಕಾಗೈತ್ರಿಪ್ಪ ಅತ್ತಿಯರ? ಆಮೇಲೆ ಉಣ್ಯಾನ್ ಮಂದಿ ಏನಂತಾರ, ಬೂಟ್ಲೆ ಹೊಡಿತಾರ ನಮಗ. ಯವ್ವ ನೋಡು, ಊರಿನ ಮಂದಿ ತಡಾಕಿಲ್ದ ಹಾಲೆ ಸೊಸ್ತ್ಯಾರಿಬ್ರು ಬಿಡಾಡ್ಯಾರು, ಅತ್ತಿನ ಅಡಿಗೆ ಮಾಡಾಕಚ್ಚಾರ, ಹಡಿಬಿಟ್ಟಾರ ಅನ್ನಂಗಿಲ್ಲ. ಯಾಕೆ ಬೇಕೇವ ಮಂದಿ ಕಡೆ ಅನಸ್ಕೊಳ್ಳೋದು? ಅದೇನಂತ ತಿನ್ಲಿಲ್ಲ ಉಣ್ಲಿಲ್ಲ ಅದೇನ ಬಂದ್ ಹಣಿಗೆ ಬಡಿತಂತೇಳಿ. ನೋಡ್ರಿ ಅತ್ತಿಯರ, ಸುಮ್ಮನೆ ನೀವು ಮಾಡೋದು ಬೇಡ, ನಾವು ಅನಸ್ಕೊಳ್ಳೋದು ಬೇಡ. ಹೌದೌದು ಅತ್ತಿಯರ, ಕಣ್ಣಿಗೆ ಕಣ್ಜಿಟ್ಟಿ ಮಾಡ್ಕೊಂಡು ಕುಂತೀರಿ. ಆ ಸೊಟ್ಟು ಒಂದ ಕಣ್ಣು ಇಟ್ಕೊಂಡು ಯಾಕೆ ಅಡಿಗೆ ಮಾಡಕ್ ಹೋಗಿರಿ? ಇರುದೊಂದು ಕಣ್ಣಿಗೆ ಒಗ್ಗರಣೆ ಸಿಡಿತಂದ್ರೆ ಮತ್ತೆ ಅದು ಒಂದು ಕಣ್ಣು ಹೋದಿತ್ತು. ಸುಮ್ಮನೆ ಹೋಗಿ ಕಣ್ಣಿಗೆ ಕಣ್ಜಿಟ್ಟಾಗೈತಲ್ಲ, ಪಾರಕರ ಮನೆಗೆ ಹೋಗಿ ಹಾನ್ಸತಿ ಅದು ಕಣ್ಣಿಗೆ ಹಚ್ಕೊಂಡು ಆರಾಮಾಗುದು ನೋಡ್ರಿ. ಅಡಿಗೆ ಮಾಡಕ್ ಬಡ್ದಾಡ್ತಿರಲ್ಲ, ಆನಿನ ಹೋಗಿರ್ತತಿ, ಬಾಲಕ್ ಬಡ್ದಾಡ್ತಿರಪ್ಪ. ಊರನ್ ಮಂದಿ ಅನ್ನೋದು ಕರೆ ಐತಿ, ಕೇಳೋದು ಬರಬರಿ ಐತಿ. ತಣ್ಣಗ ಒಂದ ಕಣ್ಣು ಇಟ್ಕೊಂಡು ಶುಕ್ಲಾಚಾರಿ ಹಂಗ ಸುಮ್ಮನೆ ಕುಂದ್ರಿ. ಯಾಕೆ ಬೇಕಾಗೈತಿ ನಿಮ್ಗೆ ಒಕ್ಕಣ್ ಶುಕ್ಲಾಚಾರ್ಯ ಹೋಗಿ ಅಡಿಗೆ ಮಾಡೋದು? ಅಲ್ಲ, 2 ಕಣ್ಣು ಇಟ್ಕೊಂಡು ಅಡಿಗೆ ಮಾಡುವ ಹೊತ್ನ್ಯಾಗ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಕತಿ. ಅದ್ರಾಗ ನೀವು 1 ಕಣ್ಣು ಮುಚ್ಕೊಂಡು 1 ಕಣ್ಣು ತಕೊಂಡು ಅಡಿಗೆ ಮಾಡಿ ಯಾರಿಗೂ ಉಣ್ಣಕ್ಕೆ ಕೊಡ್ಬೇಕಂತ ಮಾಡಿರಿ. ಉಪ್ಪು ಹಾಕೋ ಕಡೆ ಖಾರ ಹಾಕೋದು, ಖಾರ ಹಾಕೋ ಕಡೆ ಉಪ್ಪು ಹಾಕೋದು, ಆಮೇಲೆ ಎಣ್ಣೆಗ ಸಾಸಿವೆ ಹಾಕಕ್ಕೆ ಹೋಗಿ ದಿನ ಅಂತಾರಲ್ಲ ಮತ್ತೆ ನೆಲದ ಹೋಗಿದ್ದು. ಯಾಕೆ ಬೇಕ್ರಿ ಅತ್ತಿಯರ? ಹೌದಿಲ್ಲ? ಅದನ್ನ ತಿಂದು ನಾವು ಪರಲೋಕ ಸೇರುದು ಬೇಡ. ಜನ ಏನಂತಾರ ನೀವು ಅಡಿಗೆ ಮಾಡಿದ್ರೆ ಅದನ್ನ ವಿಚಾರ ಮಾಡಿರಿ. ಅಂದೆ ಅಂತಾರ ಜನರು, ಸುಮ್ಮನಿದ್ರು ಅಂತಾರ. ಸಸ್ತ್ಯಾರ್ ನೋಡು ಅಡಿಗೆ ಮಾಡಾಕ ಹಚ್ಚಾರ ಅಂತಾರ. ಹೌದೌದು ಅಂತಾರ. ಯವ್ವ ನೀವರ ಅದಿರವ, ತಟ್ಟಾಗ ನಿಲ್ಲಂಗಲ್ಲ ಬುಟ್ಟಾಗ ನಿಲ್ಲಂಗಲ್ಲ, ಹಡಿಬಿಟ್ಟಾರ ನೀವು. ಏನ ನಿಮ್ದೆಲ್ಲ ಕಳ್ಳಕಂತ್ರಿ ಆಟ, ಬಾಲ ಅಂಗಡಿ ಆಟ ನನಗೇನು ಗೊತ್ತಾಗದಲ್ಲ ಅಂತ ಮಾಡಿರ ನೀವು? ಬೇಕಾಗಿಲ್ಲ, ಹೋಟೆಲ್ನ ತರ್ಸೋದ ಅವಶ್ಯಕತೆ ಇಲ್ಲ. ಮಂದಿ ಬೈತಾರ ಅಂದ್ರೆ ಹಂಗಾರೆ ನೀವೇ ಅಡಿಗೆ ಮಾಡ್ರಿ. ಏನು ನೋಡಿ ಹಡಿಬಿಟ್ಟಾರ, ನೀವೇ ಮಾಡ್ರಿ ಅಂತ. ನೀವು ಸ್ವಸ್ಥರಾಗಿದ್ದಾಗ ಎಷ್ಟು ಕೆಲಸ ಮಾಡ್ತಿದ್ವಿ ಗೊತ್ತನ? ಮನ್ಯಾಗೂ ಮಾಡ್ಬೇಕು, ಹೊಲ್ದಾಗೂ ಮಾಡ್ಬೇಕು, ಅತ್ತಿ ಮಾವನ ಕೈಯಾಗ ಉರಿಬೇಕು. ನಮ್ಮತ್ತೇನು ತುಸಿ ಉರ್ಸ್ಕೊಂತಿದ್ದಿಲ್ಲ ನನ್ನೇನ. ಈಕೆ ಬಂದಾಳಿಕೆ ನನ್ನಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿ ಹಡಿಬಿಟ್ಟಿ. ನೋಡು ಸತ್ತು ಸ್ವರ್ಗದಾಗಿರೋ ನಮ್ಮವ್ವ ನಮ್ಮ ಅಪ್ಪನ ಯಾಕೆ ನೆನ್ಸಕತ್ತೀಯ? ಊರ್ ಗಿಡ್ ಮೂಳಿ, ಊರ್ ಹುಚ್ಚ ಮೂಳಿ, ತಣ್ಣಗಿರಕಾಗದಲ್ಲ ನಿನಗ? ಬೇಸದಿ ನೀನು. ನಮ್ಮ ಅವನಪ್ಪಗೆ ಏನಾರ ಅಂದೆ ಅಂದ್ರೆ ನೋಡು. ತಣ್ಣಗಿದ್ರಿ ಚಲೋ ಆತ. ಮೊದ್ಲ ನಂದನ ರಗಡ ಆಗೈತಿ, ಓಡಿ ಬಂದಾರ ಇವ್ರು ಅಯ್ಯಪ್ಪ ಅಂತೇಳಿ. ಅವ್ರು ಸ್ವರ್ಗದಾಗದಾರ ಅಂತ ಯಾರು ನಿಮ್ಗೆ ಹೇಳಿದ್ದೆ ನೋಡಕ್ ಹೋಗಿದ್ರನ? ನರಕದಾಗ ಅದಾವ. ಇನ್ನು ನಮ್ಮ ಮಾವಾರ ಇದ್ದಾರ ಸ್ವರ್ಗದಾಗ. ನಿಮ್ಮ ಅವ್ವ ಅಂತೂ ಸ್ವರ್ಗದಾಗ ಸಾಧ್ಯನೇ ಇಲ್ಲ. ಅಕ್ಕೆಂತೂ ನರಕದಾಗ ಎಣ್ಣೆ ಕುದಿಕೊತಾ ಅಂತ ಕುದಿ ಎಣ್ಣೆ ಒಳಗ ಅವ್ರು ಯಮಕಿಂಕರು ಇರ್ತಾರಲ್ಲ, ಹಂಗ ಚಮಚೆ ಹಾಕಿ ಎಣ್ಣೆ ಕರಿತಿರ್ತಾರ ನಿಮ್ಮ ಅವ್ವನ್ನ ಗೊತ್ತನ? ನಮ್ಗೆ ಕೊತ್ಕೊತಾ ಅಂತ ಕುದಿ ಎಣ್ಣೆ ಒಳಗ ಬೀತಿರ್ತಾಳ. ಏಯ್ ಸರ್ರೆ ಬಿಡಾಡ್ಯಾರ ಸರ್ರಿ. ನಾನು ಹೋಗಿ ಇಲ್ಲ ಈಗ ಮಧ್ಯಾಹ್ನಕ್ಕೆ ರಾತ್ರಿಗೆ 3 ಹೊತ್ತು ಆಗುವಷ್ಟು ದೊಡ್ಡ ಕುಕ್ಕರ್ನಾಗ ಬಿರಂಜಿಯನ್ನ ಮಾಡಿಡ್ತೀನಿ. ಸರಿ, ಹೋಟೆಲಿನ ಸುದ್ದಿನ ಬೇಡ. ಅತ್ತೆಮ್ಮ ಬಾರ, ಅಡಿಗೆ ಮಾಡಬೇಡ ಬಾರ, ಹೋಟ್ಲಂದು ತರ್ಸೂನು ಮಾವರ ತರ್ತಾರ. ಹಡಿಬಿಟ್ಟಿ ಬಿಡಾಡಿ ಸಸ್ತ್ಯಾರ, ಹೋಟೆಲ್ ಅಂದ
ಅಯ್ಯೋ ಹೋಗ್ಲಿ ಬಿಡ್ರಿ. ಏನ್ ಮಾಡಕತ್ತಿ ಎಲ್ಲ ನಿಮ್ ಕರ್ಮ. ಕಣ್ ಕಳ್ಕೊಂಡು ಕುಂದ್ರಬೇಕಂತಿದ್ರ ಕುಂದರ್ರಿ. ಮೊನ್ನೆ ನಮ್ಮೂರಾಗೂ ಒಬ್ಬ ಮುದುಕಿ ಹಿಂಗೇ ಆಗಿತ್ತು, ಕಣ್ಣು ಜುಟ್ಟಿ. ಆ ಮುದುಕಿ ಸರಿಯಾದ ಸಮಯಕ್ಕೆ ಗುಳಿಗೆ ಔಷಧನು ತಗೊಲಿಲ್ಲ, ಹಂಚತೆಯದ ಕಣ್ಣಿಗೆನೂ ಹಚ್ಕೊಲಿಲ್ಲ. ಮುಗೀತು ಕಣ್ಣು ಮಟಾಶ್. ಒಂದ ಕಣ್ಣು ಇಟ್ಕೊಂಡು ಕುಂತತೀಗ ಮೂಲ್ಯಾಗ ಸಸ್ತ್ಯಾರ ರೊಟ್ಟಿ ಒಗದ ಕಚ 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 ನಾಯಿಗತೆ ಕಡ್ಕೋತ. ಅಯ್ಯೋ ಈ ವಯಸ್ಸಕ್ಕೆ ನಿಮಗೆ ಈ ಬುದ್ಧಿ ಈ ಥರ ಆಗಬಾರ್ದಂತ ನಾನೇನ ಹೇಳಿದ್ನಪ್ಪ. ಒಲಿ ಮುಂದೆ ನಿಂತು ಬಿಸಿ ಬಡಿಸ್ಕೋಬಾರ್ದಂತ ನೋವಾಗಿದ್ದು ಕಣ್ಣಿಗೆ. ಅದಕ್ಕೆ ಹೇಳಿದ್ರೆ ಹಿಂಗೆ ಮಾಡ್ತೀರಿ. ಅದೇನೋ ಅಂತಾರಲ್ಲ, 100 ರೂಪಾಯಿ 200 ರೂಪಾಯಿ ಉಳ್ಸಾಕ್ ಹೋಗಿ ಕಣ್ಣು ಕಳ್ಕೊಂಡು ಕುಂದ್ರು ಬಾಳೆ ನಿಮ್ದು. ಏನಾರ ಮಾಡ್ಕೊರಿ, ನಾ ಅಂತೂ ಅಡಿಗೆ ಮಾಡೋದಲ್ಲ. ಸ್ವಚ್ಛ ಮಾಡಕ್ ಹೊಂಟೆ. ಶಾಂತ ಇದೇನ್ಲ ಹಿಂಗಂದ್ಲಕ್ಕಿ? ಹೋಗ ಉಚ್ಚ ಬಿಡಾಡಿ. ಏನ್ರ ಒಂದು ಹೇಳ್ತದ ಉಚ್ಚ ಮೂಳಿ, ಅದ್ರ ಮಾತೆಲ್ಲಿ ಕೇಳಕ್ ಹೋಗುನು? ಹಿಂಗ ನಮ್ಮೂರಾಗ ಹೋಗ್ಬೇಕಿ. ಯಾಕೆ ಕೇಳಕ್ ಹೋಗುನ್, ಯಾಕೆ ಮಾಡಕ್ ಹೋಗುನ್? ಸಸ್ತ್ಯಾರ ಅಂದ್ರೆ ನನ್ನ ಕಾಲನ ಕಸ ಅಂತಿದ್ಲು. ಕಣ್ ಕಳ್ಕೊಂಡು ಕುಂತ್ಲು. ಯಾವ್ದಕ್ಕೂ ಸಸ್ತ್ಯಾರ ಹೇಳ ಮಾತು ಕೇಳ್ಬೇಕಂತ. ಅದೇನ ಅಂತಾರಲ್ಲ, ತನ ತಿಳಿಲಿ ಕಟ್ಟತ್ತು ಹೇಳಿದ್ ಮಾತಾರ ಕೇಳ್ಬೇಕಂತ. ನಾನು ಹೊಂಟೆ. ಅಯ್ಯೋ ಹಡಿಬಿಟ್ಟ್ಯಾರ ರೀ. ಹೋರಿಪ್ಪ ಹೋಲಿ ಹಾಳಾಗತ್ತ. ಕಣ್ಣಿದ್ರ ಈ ಬಿಡಾಡ್ಯಾರ ಅಲ್ಲ, ಈ 2 ಕಣ್ಣಿದ್ದ ಈ ಬಿಡಾಡ್ಯಾರ ಮಾಡೋದು ನೋಡಕ್ ಆಗವಲ್ತು. ಇನ್ನು ಒಂದ ಕಣ್ಣಿಲ್ಲ ನೋಡಿ ಎಲ್ಲಿ ಹೋಗ್ಲಿ ನಾನು. ಬೇಡಪ್ಪ ಹಾರ್ಟ್ ಆಗಿ ಸತ್ತ ಹೋಗ್ತೇನೆ ನಾನು. ಆಯ್ತು ಹೋಗ್ರಿ, ಹೋಟೆಲ್ನಾಗ ಯಾರು ತರ ಹೋಗ್ರಿ. ನಾ ಮೊದಲು ಪಾರಕ್ಕನ ಮನೆ ಕಡೆ ಹೋಗ್ತಾನೆ. ಹಾ ಏನ್ ನಡೀತಾ ಐತಿ ಈ ಮನಿ ಒಳಗ? ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112